ಇಲ್ಲಿ ಯಾರು ರಾಜ್ಕುಮಾರ್ ಫ್ಯಾನ್ಸ್ ಇದ್ರೆ ಪರವಾಗಿಲ್ಲ, ನಂಬರ್ ಹಾಕ್ತೀನಿ, ನೀವು ನನ್ನ ನೋಡೋದ್ ಕೊಲೆ ಮಾಡಿದ್ರು ಪರವಾಗಿಲ್ಲ. ಪುನೀತ್ ಫ್ಯಾನು ಯಾರೋ ಮೀಟರ್ ಬೇಕು, ಮೀಟರ್. ರಾಜ್ಕುಮಾರ್ ಒಬ್ಬ ಅಯೋಗ್ಯವನು ಸರ್ನಾ. ಅವನು ಈ ಗೀತಾ, ಲೀಲಾವತಿ ಎಲ್ಲರನ್ನು ಮೇಂಟೈನ್ ಮಾಡಿದವನು ಅವನು. ಅದು ಎಲ್ರಿಗೂ ಗೊತ್ತಿರೋದು, ನಾನೇನ್ ಹೇಳದ್ ಬೇಡ. ವಿನೋದ್ ರಾಜ್ಕುಮಾರ್ ಯಾರ ಮಗ? ಲೀಲಾವತಿ ಮಗ. ನ್ಯಾಯ ಸಿಗ್ತಾ? ಏನೂ ಇಲ್ಲ. ಇನ್ಯಾರು ರಾಘವೇಂದ್ರ ರಾಜ್ಕುಮಾರ್ ಅಪ್ಪನಿಗೆ ಕುಡ್ಕೊಂಡ್ಬಂದು ಹೊಡೆದು ಕೈ ಕಾಲು ಲ್ಯಾಪ್ಸ್ ಆಯ್ತು. ಶಿವರಾಜ್ಕುಮಾರ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರಿಗೆ ಡಾನ್ ಪಿಕ್ಚರ್ ಶೂಟಿಂಗ್ ಬಂದಾಗ ಅದೇನೋ ಜೇನ್ಗುಡಿಗೆ ಒಂದು ಕಲ್ಲು ಬಿದ್ದು ಅಂದ್ಕೊಳ್ಳೆ ತೆವಡಪ್ಪಯ್ಯ ಅಂತ ಬೈದ ತಮಿಳಲ್ಲಿ. ಸೋಳೆ ಮಕ್ಕಳು ಇವರು ಅಂತೇಳಿ ಕನ್ನಡದವರಿಗೆ. ಮೊನ್ನೆ ಕಮಲಾಸನ್ ವಿಷಯದಲ್ಲಿ ನೋಡಿರ್ಬೋದು. ಪಕ್ಕ ಕೊಂಗವನು, ಲೋಫರ್ ಅವನ ಬಗ್ಗೆ ನಾನು ತಲೆನೇ ಕಡಿಸ್ಕೊಳ್ಳಲ್ಲ. ವಿಷ್ಣುವರ್ಧನ್ ಸ್ಮಾರಕನ್ನ ಹೊಡಿಬೇಕಾದ್ರೆ ಮನ್ಸಾದ್ರೆ ಹೆಂಗ್ ಬಂದ್ರಿ? ಒಳ್ಳೆಯವರಿಗೆ ಬೆಲೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲ ಈ ವಿಡಿಯೋದ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ, ನನ್ನ ನಂಬರ್ ಹಾಕ್ತಿದ್ದೀನಿ. ವಿಷ್ಣುವರ್ಧನ್ ಫಾಲೋವರ್ ಯಾರ್ಯಾರು ಇದೀರಿ ನೀವು ನನಗೆ ಕರೆ ಮಾಡಿ, ಅಥವಾ ನಿಮ್ಮ ಯಾರೋ ತುಕಾಲಿ ನನ್ನ ಮಕ್ಕಳು ರಾಜ್ ಫ್ಯಾಮಿಲಿ ಅವರು ಯಾರು ಇದ್ದಾರೆ ಅವರು ಕಾಲ್ ಮಾಡಿ. ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ. ನೀವು ನನ್ನನ್ನು ಕೊಂದರೂ ಪರವಾಗಿಲ್ಲ, ಅಥವಾ ವಿಷ್ಣುವರ್ಧನ್ ಸೇನೆಯವ್ರು ನನ್ನ ತಲೆ ಮೇಲೆ ಇಟ್ಕೊಂಡ್ರು ಪರವಾಗಿಲ್ಲ. ಎರಡಕ್ಕೂ ನಾನು ಬಗ್ಗಲ್ಲ, ಸಮಾನವಾಗಿರ್ತೇನೆ. ಕುಗ್ಗದು ಇಲ್ಲ, ಇಗ್ಗದು ಇಲ್ಲ. ಜೈ ಭೀಮ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತ, ಭಾರತ್ ಮಾತಾ ಕಿ ಜೈ. ಎಲ್ರಿಗೂ ನಮಸ್ಕಾರ. ಕಲೆಗೆ, ಕಲಾವಿದರಿಗೆ ಸಾವಿಲ್ಲ ಅಂತಾರೆ, ಅದು 100% ಸತ್ಯ. ಯಾಕಂದ್ರೆ ಒಬ್ಬ ಕಲಾವಿದ ಅವನ ಜೀವಮಾನದಲ್ಲಿ ರಂಜಿಸ್ತಾ ಅಥವಾ ಪ್ರತಿ ಪ್ರೇಕ್ಷಕರಿಗೂ ಅವನ ಸಿನಿಮಾ ಮುಖಾಂತರ ಅಥವಾ ಅವನ ಬದುಕಿನ ನಡೆ ನುಡಿ ಮುಖಾಂತರ ಸಾಕಷ್ಟು ಜನಕ್ಕೆ ಸ್ಫೂರ್ತಿಯಾಗಿ ಅವರ ಜೀವನಗಳನ್ನ ಮೇಲ್ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ತುಂಬಾ ಕೊಡುಗೆ ಕೊಟ್ಟಿರ್ತಾರೆ. ಆ ಕಲಾವಿದನ್ನ ಅತ್ಯಂತ ಪ್ರೀತಿಯಿಂದ ಅವ್ರ ಹೃದಯದಲ್ಲಿ ಇಟ್ಕೊಂಡು ಪ್ರತಿ ಒಂದು ನಿಮಿಷನೂ ಅವ್ರ ಬಗ್ಗೆ ಒಳ್ಳೇದನ್ನು ಬಯಸ್ತಾ ಅಭಿಮಾನಿಗಳು ಅವ್ರನ್ನ ಬೆಳೆಸ್ತಾ ಇರ್ತಾರೆ, ಹರಿಸ್ತಾ ಇರ್ತಾರೆ. ಬಟ್ ವಿಶೇಷ ಅಂದ್ರೆ ವಿಷ್ಣು ಸರ್ ಅವರ ಅಭಿಮಾನಿಗಳು ಅವರು ಕಾಲರಾದ ಮೇಲೂ ಕೂಡ ಅವ್ರ ಬಗ್ಗೆ ಇಟ್ಕೊಂಡಿರೋ ಪ್ರೀತಿ ಇದೆಯಲ್ಲ, ಅದು ನಿಜವಾಗ್ಲೂ ಒಂದು ದೊಡ್ಡ ಎಕ್ಸಾಂಪಲ್ ಎಲ್ಲ ಕಲಾವಿದರಿಗೂ. ನಮ್ಮಂತ ಕಲಾವಿದರಿಗಂತೂ ದೊಡ್ಡ ಸ್ಫೂರ್ತಿ ಆಗುತ್ತೆ. ಅಷ್ಟೊಂದು ಅಭಿಮಾನ ಇಟ್ಕೊಂಡು ಅವ್ರಿಲ್ಲ ಅನ್ನೋ ದಿನದಲ್ಲೂ ಅವ್ರು ಇಲ್ಲೇ ನಮ್ಮ ಜೊತೆ ಇದ್ದಾರೆ ಅನ್ನೋ ಮಟ್ಟಿಗೆ ಅವ್ರನ್ನ ಪ್ರೀತಿಸ್ತಾ ಇರೋದು, ಅವ್ರನ್ನ ಗೌರವಿಸ್ತಾ ಇರೋದು ಹಂತವಾಗಿ ನಾವು ನೋಡ್ತಾ ಬರ್ತಾ ಇದೀವಿ. ಸೊ ವಿಷ್ಣು ಸರ್ ನಮ್ಮ ಕರ್ನಾಟಕದ ಆಸ್ತಿ. ಅವರಿದ್ದಾಗ್ಲೂ ಕೂಡ ಇಡೀ ಭಾರತದಲ್ಲೇ ಕರ್ನಾಟಕ ಅಂದಾಗ ವಿಷ್ಣು ಸರ್ ಹೆಸರು ಮುಂಚೂಣಿಯಲ್ಲಿ ಇರ್ತಿತ್ತು. ಅಂಡ್ ಸೌತ್ ಇಂಡಿಯಾದ ಒನ್ ಆಫ್ ದ ಸ್ಮಾರ್ಟೆಸ್ಟ್ ಹೀರೋ ಅಂತ ಅವ್ರನ್ನ ಕರೀತಾ ಇದ್ದಿದ್ದು. ಸೊ ಅಂತ ಒಬ್ಬ ವ್ಯಕ್ತಿ, ಅವರ ಒಂದು ಹಿರಿಮೆ ರಾಜ್ಯದ, ದೇಶದ ಮೂಲೆ ಮೂಲೆಗೂ ತಲುಪಬೇಕು. ಸೊ ಯಾರಿಲ್ಲ ಅಂದ್ರೂ ಅಭಿಮಾನಿಗಳು ಆ ಕೆಲಸ ಮಾಡ್ತಾರೆ, ಅಭಿಮಾನಿಗಳು ಅದನ್ನ ಮಾಡ್ತಾ ಇದ್ದೀರಾ. ವಿಷ್ಣು ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನನಗೆ ಫಸ್ಟ್ ಟೈಮ್ ನಾನು ಕಲಾವಿದರ ಸಂಘಕ್ಕೆ ಹೋಗಿದ್ದಾಗ ನನ್ನ ನೋಡಿ ದೂರದಿಂದನೇ ಕರೆದು ಮಾತಾಡಿಸಿದ್ರು. ಕರೆದು ರಾಕಿ ಸಿನಿಮಾ ನೋಡಿದೆ, ಹಾಡು ನೋಡಿದೆ, ಬಡಿಯ ಅಂತ ತುಂಬಾ ಖುಷಿಯಿಂದ ಅವ್ರು ಹೇಳಿದ್ರು. ನನಗೆ ಇವತ್ತು ಅದಿನ್ನೂ ಕಣ್ಣಲ್ಲಿ ಕಡ್ದಾಗಿದೆ. ಅವರ ಒಂದು ಸ್ಫೂರ್ತಿ ಅಥವಾ ಅವ್ರ ಇದರಲ್ಲಿ ನಾನು ಸಾಕಷ್ಟು ಇದು ಮಾಡಿದ್ದೀನಿ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅವರಿಗೆ ಡೆಡಿಕೇಟ್ ಮಾಡಿದಂತಹ ಸಿನಿಮಾ. ಆ ಸಿನಿಮಾದಲ್ಲಿ ನಾನು ನಿಮ್ಮಂತೆ ಅವರ ಒಬ್ಬ ಅಭಿಮಾನಿಯಾಗಿ ಅಭಿನಯಿಸಿದ್ದೆ. ಅವರ ಆಶೀರ್ವಾದದಿಂದ ನನ್ನ ಚಿತ್ರ ರಾಜ್ಯಾದ್ಯಂತ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿತ್ತು. ಅವ್ರ ಪ್ರೀತಿ ಆರೈಕೆ ನನ್ನ ಮೇಲೆ ಇದೆ ಅನ್ನೋದು ಅದ್ರ ಮುಖಾಂತರ ಒಂದು ನಾನು ನಂಬಿದ್ದೆ. ನಟ ಧ್ರುವ ಸರ್ಜಾ ವಿರುದ್ಧ ಒಂದು ಎಫ್ಐಆರ್ ದಾಖಲಾಗಿದೆ. ವಂಚನೆ ಪ್ರಕರಣದಲ್ಲಿ ದಾಖಲಾಗಿರುವ ಎಫ್ಐಆರ್ 3.15 ಕೋಟಿ ಪಡೆದಿದ್ದಾರೆ ಅಂತಕ್ಕಂಥದ್ದು ಆರೋಪ. ನಂಬಿಕೆ ಇಟ್ಟು ಅಕೌಂಟ್ ನೋಡ್ಕೊಂತ ಕೊಟ್ರೆ ಪಾಸ್ವರ್ಡ್ ನ ಚೇಂಜ್ ಮಾಡಿ ಎಲ್ಲಾ ದುಡ್ಡು ನೀನು ಒಬ್ಬನೇ ಹೊಡಿಯೋದಕ್ಕೆ ಪ್ಲಾನ್ ಮಾಡಿದ್ಯಾ? ನಾನು ರಾಘವೇಂದ್ರ ಹೆಗಡೆ. ಧ್ರುವ ಸರ್ಜರಿಗೆ ಹಣ ಕೊಟ್ಟು ಕತೆ ಎಲ್ಲ ಓಕೆ ಆಗಿ, ಕೆಲವೊಂದು ಕಥೆಯಲ್ಲಿ ಕರೆಕ್ಷನ್ ಇತ್ತು, ಅವ್ರದ್ದು ಇಂಟರ್ವ್ಯೂ ತನಕ ಓಕೆ, ಇಂಟರ್ವ್ಯೂ ಕರೆಕ್ಷನ್ ಮಾಡಿ ಇದೆಲ್ಲ ನಡೀತಿತ್ತು. ಆವಾಗ ಧ್ರುವ ಸರ್ಜಾ ಅವರು ಹೇಳ್ತಾರೆ, ರಘು ನನಗೆ ಕೇಳಿ ಮುಗಿಸ್ಬೇಕು, ಒಂದು ಕಮಿಟ್ಮೆಂಟ್ ಇದೆ, ನೆಕ್ಸ್ಟ್ ಮಾಡೋಣ. ನಾನಂದ್ರೆ ಓಕೆ ಸರ್. 8 ವರ್ಷ ಆದಮೇಲೆ ಒಂದು ದಿನ ಅಮರನ್ ಅಂತ ತಮಿಳ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಅವ್ರು ಹೇಳಿದ್ರು, ರಘು ನಮ್ಮ IMS ಸೋಲ್ಜರ್ನ 60-70% ಅಮರನ್ನಲ್ಲಿ ಬಂದಿದೆ. ನಾನು ಓಕೆ ಸರ್, ಈಗ ಅದನ್ನ ಕ್ಯಾನ್ಸಲ್ ಮಾಡೋಣ. ಮತ್ತೆ ಅವರೇ ಒಂದು ರೈಟರ್ ಕೊಟ್ಟರು, ಕತೆ ಎಲ್ಲ ಬರೆದಾಯ್ತು, ಓಕೆನೂ ಆಯ್ತು. ಅದು ಕನ್ನಡದಲ್ಲಿ ಇದೆ ಬಾಂಡ್ ಸ್ಕ್ರಿಪ್ಟ್. 4 ಫೆಬ್ರವರಿ 2025 ಧ್ರುವ ಸರ್ಜಾ ನನಗೆ ಹೇಳ್ತಾರೆ, ಒಂದ್ಸಲ ನಾವು 4 ಸೀಸನ್ ಹೋಟ್ಲಲ್ಲಿ ಬೆಂಗಳೂರಲ್ಲಿ ಸಿಗೋಣ. ಅವಾಗ ಅರ್ಜುನ್ ಸರ್ಜರು ಬಂದಿದ್ರು, ಧ್ರುವ ಸರ್ಜಾ ಸರ್ ಇದ್ರು. ರಘು ನೀನು ಯಾವ ಮಟ್ಟಕ್ಕೆ ಪಿಕ್ಚರ್ ಮಾಡ್ತೀರಾ? ನಾನು ಹೇಳಿದೆ, ಸರ್ ಚಿತ್ರರಂಗಿಗೆ ಏನ್ ಬೇಕಂತ ಮಾಡ್ತೀನಿ. ಇಲ್ಲ ನೀವು ಕನ್ನಡ ಸಿನಿಮಾ ಮಾಡ್ತೀರಾ ಅಥವಾ ಪ್ಯಾನ್ ಇಂಡಿಯಾ ಮಾಡ್ತೀರಾ? ನಾನು ಸರ್ ಕನ್ನಡ ಪಿಕ್ಚರ್ ಮಾಡ್ತೀನಿ, ಪ್ಯಾನ್ ಇಂಡಿಯಾ ಮಾಡೋದು ಬೇಡ ಸರ್, ತುಂಬಾ ಖರ್ಚಾಗುತ್ತೆ, ವೇಸ್ಟ್ ಆಗುತ್ತೆ ಅಂತ ನಾನು ಹೇಳಿದೆ.
ಅವಾಗ ಇಲ್ಲ ರಘು, ಮುಂಬೈ ಈಗ ನಾವು ಮಾರ್ಟಿನ್ ಮಾಡಿದ್ವಿ, ದೊಡ್ಡ ಲೆವೆಲ್ ಮಾಡಿದ್ದೀವಿ, ಫ್ಯಾನ್ ಇಂಡಿಯಾ ಮಾಡಿದ್ದೀವಿ, KD ದೊಡ್ಡ ಲೆವೆಲ್ ಬರ್ತಾ ಇದೆ. ಇನ್ನೊಂದು ಮುಂಬೈ ಪ್ರೊಡ್ಯೂಸರ್ಗೆ ನಾನು ಡೇಟ್ ಕೊಟ್ಟಿದ್ದೇನೆ, ಅದು ದೊಡ್ಡ ಲೆವೆಲ್ ಮಾಡ್ತಾ ಇದ್ದಾರೆ, ಆ ನಂತರ ನೀವು ಮಾಡಿ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಸರ್ 8 ವರ್ಷ ವೇಸ್ಟ್ ಆಯ್ತು, ಇನ್ನು ಒಂದು ಪಿಕ್ಚರ್ ಮಾಡಕ್ಕೆ ನಿಮಗೆ 4 ವರ್ಷ ಬೇಕು, 8 4 12 ವರ್ಷ. ಈ ಮಧ್ಯ ನನಗೆ ಹೈದರಾಬಾದ್ನ ಒಂದು ಪ್ರೊಡಕ್ಷನ್ ಹೌಸ್ ಇದೆ, ಅವ್ರು ಹೇಳ್ತಾರೆ ನಿಮ್ಮ ಮುಂಚೆ ನಾನು ಹಣ ಕೊಟ್ಟಿದ್ದೀನಿ, ಪೀಪಲ್ಸ್ ವೆಂಡಿ ಅಂತ ಕಂಪನಿ ಹೆಸರು. ಅವರೊಂದು ನೋಟಿಸ್ ಕಳಿಸ್ತಾರೆ, ನೀವು ಪಿಕ್ಚರ್ ಮಾಡಬಾರ್ದು, ನಮ್ಮ ಪಿಕ್ಚರ್ ಮುಗಿಯೋ ತರ ನೀವು. ಆಮೇಲೆ ನಾನು ಕನ್ನಡದ ಸೂಪರ್ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರನ್ನ ಭೇಟಿ ಮಾಡಿ, ಅವರು ನನ್ನ ನನಸು ಆಗುವ ಹಾಗೆ ಒಂದು ಜಗ್ಗುದಾರ್ ಚಿತ್ರ ರೆಡಿ ಮಾಡಿ ಕೊಟ್ರು. ಚಿತ್ರ ರಿಲೀಸ್ ಆಯ್ತು, ಕನ್ನಡದ ಜನ ಅದನ್ನ ಸೂಪರ್ ಹಿಟ್ ಮಾಡಿದ್ರು. ಕನ್ನಡದ ಕೋಟಿಗಟ್ಟಲೆ ಜನ ನನ್ನ ಒಬ್ಬ ನಿರ್ದೇಶಕ ಅಂತ ಗುರುತಿಸ್ಪಟ್ಟಕ್ಕೆ ಸಹಾಯ ಮಾಡಿದ್ರು, ಅವರ ನನ್ನ ಆಶೀರ್ವಾದ ಸಿಕ್ತು. ಎರಡನೇದಾಗಿ ನಂತರ ಶನಿ ಸೀರಿಯಲ್ ಮಾಡಿದೆ, ಅದು ಕನ್ನಡದಲ್ಲಿ, ಅದು ಜನ ಅಪಾರ ಮೆಚ್ಚುಗೆ ವ್ಯಕ್ತಪಡಿದ್ದಾರೆ. ಆಮೇಲೆ ಮೂರನೇದಾಗಿ ನಾನು ಮಹಾಕಾಳಿ ಸೀರಿಯಲ್ ಮಾಡಿದೆ, ಅದನ್ನು ಜನ ಅಲ್ಲ ಇವಾಗ ಈ ತರ ಮಾಡಿದಾರಲ್ವಾ, ಫಸ್ಟೇನೆ ಜಾಗ ಕೊಡ್ಬಾರ್ದಾಗಿತ್ತು, ಜಾಗ ಕೊಡ್ದಾನೇನೆ ಅವಾಗ್ಲೇನೆ ಇದ್ ಮಾಡಿದ್ರೆ ಆಗಿರೋದು. ಇವಾಗ ಅವ್ರ ತಂದೆನೂ ಫಿಲಂ ಇದ್ರಲ್ಲೇ ತಾನೇ ಬಂದಿರೋದು ಮುಂದಕ್ಕೆ, ಮತ್ತೆ ಅವಾಗ ಅವರೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಅವರು ಇವಾಗ ಇಲ್ಲಿ ಮಣ್ ಮಾಡಕ್ಕೆ ಜಾಗ ಕೊಟ್ಟು ಎಲ್ಲ ಇದ್ ಮಾಡಿರೋದಲ್ವಾ. ಮತ್ತೇನಕ್ಕೆ ಇವಾಗ ಈ ತರ ಅವ್ರ ಮಕ್ಳು ಮಾಡ್ತಾವ್ರೆ? ಒಂದ್ ಅಭಿಮಾನ ಅನ್ನೋದೇ ಇಲ್ವಾ ಮೇಡಮ್? ಒಂದ್ ನ್ಯಾಯ ಅನ್ನೋದೇ ಇಲ್ವಾ? ಹಂಗಾದ್ರೆ ಏನಕ್ಕೆ ಈ ತರ ಮಾಡ್ತಾರೆ? ಅಂದ್ರೆ ಯಾರಿಗೂ ಕೆಲಸ ಕಾರ್ಯ ಇಲ್ವಾ? ಎಲ್ಲಾರ್ಗು ಪ್ರೀತಿ ವಿಶ್ವಾಸ ಇರಕ್ಕೆ ಇಲ್ಲಿಗೆ ಬರೋದು ಹುಡಿಕೊಂಡು ಹಿಂಗಾಗಿದೆ ಅಂತ. ಎಲ್ಲಾರ್ಗು ಒಂಥರ ನ್ಯಾಯ, ಇವ್ರಿಗೆ ಒಂಥರ ನ್ಯಾಯ ಅಂದ್ರೆ ಸತ್ತಾಗ್ಲೂ ಇವ್ರಿಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ಬದುಕಿದಾಗ್ಲೂ ನೆಮ್ಮದಿ ಕೊಟ್ಟಿಲ್ಲ, ಸತ್ತಾಗ್ಲೂ ನೆಮ್ಮದಿ ಕೊಡ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ? ಯಾರಿಗೂ ಹೋಗಿ ಕೇಳ್ಬೇಕಿದೆಲ್ಲ. ಹೌದು ಮೇಡಮ್, ನಾವು ವರ್ಷ ಬರ್ತಿದೀವಿ, ಆದ್ರೆ ಬಿಡ್ಲೇ ಇಲ್ಲ. ವಸತಿ ಬರ್ತಡೆಗೆ ಒಳಗಡೆನೆ ಬಿಡ್ಲಿಲ್ಲ, 5 ಜನನ್ ಬಿಟ್ರು. ಯಾವಾಗ 12 ಗಂಟೆ ಮೇಲೆ 5 ಜನನ್ ಬಿಟ್ಟೆವ್ರೆ. ಈ ತರ ಮಾಡ್ತಾರಲ್ವಾ? ಹಿಂಗ್ ಮಾಡಂಗಿದ್ರೆ ಫಸ್ಟೇನೆ ಬಿಡ್ಲೇಬಾರ್ದಾಗಿತ್ತು. ನಾವ್ ಬಿಡೋದೇ ಇಲ್ಲ ಅಂತ ಹೇಳಿ ಅವಾಗ್ಲೇನೆ ಇದ್ರಾಗ ನಿಂತ್ಬಿಟ್ಟಿದ್ರೆ ಅವ್ರು ಬೇರೆ ಕಡೆ ಎಲ್ಲಾದ್ರೂ ಇದ್ ಮಾಡಿರೋರು. ಈಗ ಮೈಸೂರ್ಗೆ ಯಾರು ಹೋಗ್ತಾರೆ? ಇಲ್ಲಿಂದ ಮೈಸೂರ್ಗೆ ಯಾರು ಹೋಗ್ತಾರೆ? ತುಮಕೂರಿಂದಾನು ಇಲ್ಲಿಗೆ ಬರೋರು. ಏನಕ್ಕೆ ಬರೋರು? ಅಲ್ಲಿಂದ ಬಂದು ಇಲ್ಲಿ ಬ್ಲಡ್ ಕೊಡೋರು, ಎಲ್ಲ ಅನ್ನದಾನ ಮಾಡೋರು, ಎಷ್ಟು ಜನ ಬರೋರು ಗೊತ್ತಾ? ಬಸ್ ಹತ್ಕೊಂಡ್ ಬರೋರು. ಅವ್ರಿಗೇನ್ ಕೆಲಸ ಇರೋದಿಲ್ವಾ ಹೇಳಿ? ಒಂದು ಅಭಿಮಾನಕ್ಕೆ ತಾನೇ ಇಲ್ಲಿಗೆ ಬರ್ತಾರೆ. ಏನಕ್ಕೆ ಹಿಂಗ್ ಮಾಡ್ತಾರೆ ಇವ್ರು? ನಿಮ್ ತರದವ್ರೆ ಬಹಳ ಜನ ವಿಷ್ಣುವರ್ಧನ್ ಇಂದ ಲಾಭ ಪಡೆದವರು ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದು ನನಗೂ ಅರಿವಿದೆ. ಅವರ ಹೆಸರು ಹೇಳಿಕೊಂಡು ಬದುಕಿದ್ದಂತ ಬಹಳ ಜನ ಇದ್ದಾರೆ, ಯಾರು ಕಾಣಲಿಲ್ಲ ಇವತ್ತು ನನಗೆ. ಸೀರೀಸ್ ಆಗಿ ಅವ್ರ ಫಿಲಂಗಳ ಸೈನ್ ಹಾಕಿಸ್ಕೊಂಡು ಫಿಲಂ ಮಾಡಿದವರು ಇದ್ದಾರೆ, ಇಲ್ಲ ಅಂತೇನಿಲ್ವಲ್ಲ. ವ್ಯವಹಾರ ಮಾಡಿದೀವಿ ಅಂತ ಅಂದಿರ್ಬೋದು ಅವರು, ಏನೇ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರಿಗೆ ಒಳಗಡೆ ಏನನ್ಸತ್ತೋ ಅನ್ಸುತ್ತೆ. ಯಾರ್ಯಾರಿಗೆ ಅಭಿಮಾನಿಗಳಿಗೆ ನಿಮ್ಗೆ ಅನ್ಸತ್ತೆ ವಿಷ್ಣುವರ್ಧನ್ದು ಇದು ಅಂತ, ಈಗ ಅಲ್ಲಿಂದ ಹೋಗಿದ್ದಕ್ಕೆ ದೊಡ್ಡ ತಲೆ ಕೆಡಿಸ್ಕೊಳ್ಳೋದಲ್ಲ, ಇರೋ ಜಾಗನ ವರ್ಲ್ಡ್ ಫೇಮಸ್ ಮಾಡಿ ಅದರ ಕಡೆ ಚಿತ್ತಾರಿಸಿ. ಉತ್ತರಹಳ್ಳಿ ಮುಖ್ಯ ರಸ್ತೆಯ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ನಡೆದಿರುವಂತಹ ಒಂದು ಜಾಗದಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡಿದ್ರು. ನಾನು ಕೂಡ 2020 ಅಥವಾ 19ನೇ ಇಸ್ವಿಯಲ್ಲಿ ನಾನು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ. ಅದು ಒಂದು ವಿಡಿಯೋ ಹಾಕ್ತೀನಿ ಕೊನೆಯಲ್ಲಿ. ಅದನ್ನ ಯಾವುದೋ ಭೂ ವ್ಯವಹಾರದಿಂದ ಅದನ್ನು ಒಡೆದಾಕಿದಾರಂತೆ. ತುಂಬಾ ಜನ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಆ ಒಂದು ಅಭಿಮಾನ್ ಸ್ಟುಡಿಯೋ ಮುಂದೆ ಧರಣಿ ಮಾಡ್ತಾ ಇದ್ದಾರೆ. ಹಾಗೆ ಕನ್ನಡದ ಹೆಸರಾಂತ ನಟರಾದ ಕಿಚ್ಚ ಸುದೀಪ್ ಅವರು ಸಹ ಇದನ್ನ ಮರು ನಿರ್ಮಾಣ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದ ಹತ್ರ ಮನವಿ ಮಾಡಿದ್ದಾರೆ. ಇದು ಯಾವ ಉದ್ದೇಶಕ್ಕೆ ಒಡೆದಾಕಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಈಗ ಮತ್ತೆ ಅದನ್ನು ಮರು ನಿರ್ಮಾಣ ಮಾಡ್ತೀನಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿರೋದ್ರಿಂದ ನಾವು ಮರು ನಿರ್ಮಾಣ ಮಾಡೋ ಕಾರ್ಯದಲ್ಲಿ ಏನಾದರೂ ಮಾಡಬಹುದಾ, ಅಥವಾ ಅವರು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ ಒಂದು ಸ್ಟೇಟ್ಮೆಂಟ್. ಇದಕ್ಕೆ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಮತ್ತೆ ಏನಾಗುತ್ತೆ, ಏನೇ ಆಗ್ಲಿ ಇದು ಕನ್ನಡಿಗರ ಭಾವನೆಯನ್ನ ಕೆಣ್ಕೊಳ್ಳೋ ತರ ಇತ್ತು. ಭಾವನೆಗಳಿಗಿಂತ ಭೂ ವ್ಯವಹಾರ ದೊಡ್ಡದಾಯ್ತಾ ಅಂತ ಎಲ್ಲ ಕೇಳ್ತಿದ್ದಾರೆ. ಸೊ ನಾನು ಕೂಡ ಇದನ್ನೇ ಹೇಳ್ತಾ ಇದ್ದೀನಿ. ಎಷ್ಟೋ ಜನರು ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುವಂತಹ ಒಬ್ರು ಅಪ್ರತಿಮ ನಟರು, ಅವರ ಸ್ಮಾರಕವನ್ನ ಈ ತರ ಏಕಾಏಕಿ ಒಡೆದಾಕಬಾರ್ದಾಗಿತ್ತು. ಸರ್ಕಾರ ದಯವಿಟ್ಟು ಇದ್ರ ಬಗ್ಗೆ ಒಳ್ಳೆ ನಿಲುವು ತಗೊಂಡು ಅದನ್ನ ಸ್ಮಾರಕ ಮರು ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಿರೋರಿಗೆ ದಯವಿಟ್ಟು ಅವ್ರಿಗೊಂದು ಅವಕಾಶ ಮಾಡಿಕೊಡಿ. ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಫಿಲಂ ಚೇಂಬರ್ಗೆ ಹೋಗಿ ನೀವು ದಾಖಲೆ ತೆಗೆದುಕೊಂಡ್ರೆ ನಿಮ್ಮ ಹಿಸ್ಟ್ರಿ ತೆಗೆದುಕೊಳ್ತಾನೆ. ಫಿಲಂ ಚೇಂಬರ್ಗೆ ಹೋಗಿ ನಾನೇನು ಮಾಡಿದ್ದೀನಿ. ಐ ಡೋಂಟ್ ವಾಂಟ್ ಟು ಆನ್ಸರ್ ಟು ಆಲ್ ಆಫ್ ದೆಮ್.
ಕಾಲ ಉತ್ತರ ಕೊಡ್ತದೆ. ನಮಸ್ಕಾರ ಎಲ್ರಿಗೂ. ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೆದಿರ್ತಕ್ಕಂಥ ದುರ್ಘಟನೆ ಏನಿದೆ ಅದು ಅತ್ಯಂತ ಖಂಡನೀಯ. ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಕಾರಾತ್ಮಕವಾಗಿ ಯೋಚನೆ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಸೇರೋಣ. ಇದೇ ಭಾನುವಾರ 17ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಪ್ಪ ಅವರ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜಯನಗರ ಮನೆಗೆ ತಾವೆಲ್ಲರೂ ಹೆಚ್ಚು ಸಂಖ್ಯೆಯಲ್ಲಿ ಬನ್ನಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊತೀನಿ. ಹಾಗೆಯೇ ಈ ಒಂದು ಚರ್ಚೆಗೆ ಬಂದು ಗಲಾಟೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಯಾರಾದರೂ ಬರೋ ಥರ ಇದ್ದರೆ ಅಂಥ ವ್ಯಕ್ತಿಗಳು ದಯವಿಟ್ಟು ಬರೋದಕ್ಕೆ ಹೋಗಬೇಡಿ. ಈ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ಅಭಿಮಾನಿಗಳ ಜೊತೆಯಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಚರ್ಚೆಗಳನ್ನು ಮಾಡಿದ್ದೀನಿ. ಕೆಲವರಿಗೆ ಗೊತ್ತಿದೆ, ಕೆಲವು ಜನಗಳಿಗೆ ಗೊತ್ತಿಲ್ಲ. ಇದನ್ನು ಹೊಸದಾಗಿ ಕರಿತಾ ಇದ್ದೀರಾ ಅಂತ ದಯವಿಟ್ಟು ಅನ್ಕೋಬೇಡಿ. ಹಾಗಾಗಿ ಇದನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಹಿಂದೆ ಅಪ್ಪ ಅವರ ವಿರೋಧಿಗಳು ಯಾರು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ. ಇವತ್ತು ತಾವು ಅಪ್ಪ ಅವರ ಸಾಹಸಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಅಂತ ವೇಷ ಧರಿಸ್ಕೊಂಡು ಮುಖವಾಡ ಹಾಕೊಂಡು ನಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಮಧ್ಯ ಅಪ್ಪ ಅವರ ಕುಟುಂಬ ಹಾಗೂ ಅಭಿಮಾನಿಗಳ ಮಧ್ಯ ಬಿರುಕುಗಳನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ. ಅವರಿಂದ ದಯವಿಟ್ಟು ದೂರ ಇರಿ, ಎಚ್ಚರದಿಂದ ಇರಿ. ಅಪ್ಪ ಅವರ ಕುಟುಂಬದವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸೋದ್ರೆ, ಏನೂ ವಿಷಯ ತಿಳ್ಕೊಳ್ಳದೆ ಆ ಕೆಲಸ ಮಾಡ್ತಾ ಇದ್ರೆ ಅಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ತಾನೆ? ಅದು ಗೊತ್ತಿದ್ರೂ ಆ ಕೆಲಸ ಮಾಡ್ತಾ ಇದ್ರೆ ಅವರು ಅಪ್ಪ ಅವರ ನಿಜವಾದ ಅಭಿಮಾನಿಗಳ ಅಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಮಗದೊಮ್ಮೆ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ದಯವಿಟ್ಟು ಇದೇ 17ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಅಪ್ಪ ಅವರ ಮನೆಗೆ ಬನ್ನಿ, ಚರ್ಚೆ ಮಾಡೋಣ. ಇದು ಮಾಧ್ಯಮದವರಿಗೂ ಕೂಡ ಆಹ್ವಾನ. ಧನ್ಯವಾದಗಳು.